ಇಲ್ಲಿ ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಈಕ್ವೇಷನ್ ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 = 1.2 ಅಥವಾ ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 - 1.2 = 0 ಬೈ ನ್ಯೂಟನ್ ರಾಪ್ಸನ್ ಮೆಥಡ್ ಅಂತ ಕೇಳ್ತಾರೆ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಇದನ್ನ ಬರ್ಕೊಳ್ಳಿ. ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 = 1.2. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 - 1.2 = 0 ಅಂತ ಬರ್ಕೋಬೇಕು. ಇದಾದ ತಕ್ಷಣ ಏನು ಮಾಡಿ, ಲೆಟ್ ಎಫ್ ಆಫ್ ಎಕ್ಸ್ = ಅಂತ ತಗೊಳ್ಳಿ. ಇಲ್ಲಿ ನೋಡಿ, ಇದನ್ನ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳಿ. ಲೆಟ್ ಎಫ್ ಆಫ್ ಎಕ್ಸ್ = ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 - 1.2. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫಸ್ಟು ಕ್ಯಾಲ್ಸಿಲಿ ಏನು ಮಾಡಿ, ನೋಡಿ ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 - 1.2ನ ಕ್ಯಾಲ್ಸಿಲಿ ಯಾವ ಥರ ಹೊಡಿಬೇಕು ಅಂದರೆ ಎಕ್ಸ್ ಲಾಗ್ ಎಕ್ಸ್ -1.2 ಈ ಥರ ಟೈಪ್ ಮಾಡ್ಕೊಳ್ಳಿ. ಮತ್ತು ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್. ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇದು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 == ಇಲ್ಲಿ ರೇಡಿಯನ್ನು ಡಿಗ್ರಿ ಏನಿದ್ರು ನಡೆಯುತ್ತೆ, ಯಾಕಂದರೆ ಟಿಗ್ನಾಮೆಟ್ರಿ ಇಲ್ಲ. ಇಲ್ಲಿ ಯಾವ್ದು ರೇಡಿಯನ್ನಲ್ಲಿದ್ದರೂ ಸೇಮ್ ಆನ್ಸರ್ ಬರುತ್ತೆ, ಡಿಗ್ರಿಲಿದ್ದರೂ ಸೇಮ್ ಆನ್ಸರ್ ಬರುತ್ತೆ. ಈಗ ನೋಡಿ, ಫಸ್ಟ್ ಇದನ್ನ ಟೈಪ್ ಮಾಡ್ಕೊಳ್ಳೋಣ. ಆಲ್ಫಾ ಎಕ್ಸ್ ಲಾಗ್ ಎಕ್ಸ್ ಮೈನಸ್, ಇದು ಬ್ರ್ಯಾಕೆಟಲ್ಲಿ ಬರ್ದುಬಿಡ್ತೀನಿ. ಬ್ರ್ಯಾಕೆಟ್ ಓಪನ್, ಬ್ರ್ಯಾಕೆಟ್ ಈ ಥರನೇ ಸೇಮ್ ಇರಬೇಕು ಕ್ಯಾಲ್ಸಿಲಿ. -1.2. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಕ್ಯಾಲ್ಕುಲೇಟರಲ್ಲಿ ಈ ಲಾಗ್ ಬೇಸ್ 10 ಎಕ್ಸ್ ಇದೆಯಲ್ವ, ಲಾಗ್ ಎಕ್ಸ್ ಬೇಸ್ 10 ಅಂದರೂ ಒಂದೇ, ಕ್ಯಾಲ್ಸಿಲಿ ಲಾಗ್ ಅಂದರೂ ಒಂದೇ. ಲಾಗ್ ಎಕ್ಸ್ ಇದನ್ನ ಈ ಥರ ಟೈಪ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವ? ಈಗ ಟೈಪ್ ಮಾಡಿದ್ಮೇಲೆ ಇದು ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್ಸು. ಶಿಫ್ಟ್ ಟು ಮೋಡ್, ಅದು ಹಿಂಗೆ ಮಾಡೋದಂದರೆ ಈ ಥರ ಶಿಫ್ಟ್ ಹೊಡಿಬೇಕು, ಮೋಡ್ ಹೊಡಿಬೇಕು, 6 ಹೊಡೀರಿ, ಮತ್ತು 4 ಫಿಕ್ಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವ? ಈಗ ಕ್ಯಾಲ್ಕುಲೇಟ್ ಹೊಡೀರಿ. ಈಗ ನೋಡಿ, ಎಕ್ಸಾಕ್ಟಲ್ಲಿ 0 ಹಾಕಿ. 0 ಹಾಕಿದ್ರೆ ಎರರ್ ಬರುತ್ತೆ, ಮ್ಯಾಥ್ ಎರರ್. ಯಾಕೆ ಬರುತ್ತೆ ಅಂದರೆ ಲಾಗ್ 0 ಅಂದರೆ -∞, ಅಂದರೆ ನಾಟ್ ಡಿಫೈನ್ಡ್ ಅಂತ. ಅದಕ್ಕೆ ಕ್ಯಾಲ್ಸಿಲ್ ತೋರಿಸಲ್ಲ ಅದು. ಅರ್ಥ ಆಗ್ತಿದೆಯಲ್ವ? ಇಲ್ಲಿ -∞ ಅಂತ ಕ್ಯಾಲ್ಸಿ ತೋರಿಸಲ್ಲ, ಅದಕ್ಕೆ 0 ಸ್ಟಾರ್ಟ್ ಮಾಡಬಾರ್ದು. ಅರ್ಥ ಆಗ್ತಿದೆಯಲ್ವ? ಯಾವಾಗಲೂ ಲಾಗ್ ಅಂತ ಬಂದರೆ 1 ಸ್ಟಾರ್ಟ್ ಮಾಡಬೇಕು. ಈಗೇನು ಮಾಡಿ, ಆವಾಗ ಲೆಫ್ಟ್ ಬಟನ್ ಹೊಡೀರಿ, ಈ ಥರ ಬರೋ, ಅಥವಾ ರೈಟ್ ಬಟನ್ ಹೊಡೀರಿ, ಹೊಡೆದ್ಬಿಟ್ಟು ಕ್ಯಾಲ್ಕುಲೇಟ್ ಹೊಡೆದು 1ಗೆ ಹಾಕಿ. 1ಗೆ ಏನು ಬರುತ್ತೆ, -6.5 ಅಂದರೆ -1.2. ಇಲ್ಲಿ ಬರ್ಕೊಳ್ಳಿ. ಎಫ್ ಆಫ್ 1 ಬಂದು -1.2 ಇಷ್ಟು ಬರೆದ್ರೂ ಸಾಕು. ಇಲ್ಲಾಂದರೆ ಬರೀತೀನಿ ಅಂದರೆ 000 ಬೇಕಾದರೂ ಬರೀರಿ. ಅರ್ಥ ಆಗ್ತಿದೆಯಲ್ವ? ಕ್ಯಾಲ್ಕುಲೇಟ್ ಎಕ್ಸಾಕ್ಟಲ್ಲಿ 2 ಹಾಕಿ, -0.5979. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ಇದೆ ಸ್ಟಾರ್ಟಿಂಗ್, ಮತ್ತೆ ನೆಗೆಟಿವ್ ಬಂದಿದೆ. ಇದು ಪಾಸಿಟಿವ್ ಬರೋಗಂಟನೂ ಮಾಡ್ಕೊಂಡು ಹೋಗ್ತಿರ್ಬೇಕು. ಅರ್ಥ ಆಗ್ತಿದೆಯಲ್ವ? ಕ್ಯಾಲ್ಕುಲೇಟ್ 2 ಹಾಕಿ. ಈಗ 2 ಆಯ್ತಲ್ವಾ? 3 ಹಾಕಿ. ಈಗ 3ಗೆ 0.2314. ಎಫ್ ಆಫ್ 3 = 0.2314. ಇದು ಬಂದಾದಮೇಲೆ ಇದರಲ್ಲಿ ನೋಡಿ, ಇದರಲ್ಲಿ ನಿಮಗೆ ಇದು ನೆಗೆಟಿವಿಂದ ಪಾಸಿಟಿವ್ ಬಂದರೆ ನಿಲ್ಲಿಸಿ. ರೂಟ್ ಲೈಸ್ ಬಿಟ್ವೀನ್ ಅಂತ ಬರ್ಕೊಳ್ಳಿ. therefore root lies between ನೋಡಿ
ನೆಗೆಟಿವ್ ಪಾಸಿಟಿವ್ ಬಂದಿರೋದ್ರಿಂದ ಎಫ್ ಆಫ್ ಎಕ್ಸು 0 ಯಾವಾಗ ಆಗುತ್ತೆ ಅಂದರೆ ಎಕ್ಸ್ ವ್ಯಾಲ್ಯೂ 2 ಮತ್ತು 2, 3 ಮಧ್ಯೆ ಇರುತ್ತೆ ಆ ಎಕ್ಸ್ ವ್ಯಾಲ್ಯೂ. ಎಫ್ ಆಫ್ ಎಕ್ಸ್ 0 ಎಲ್ಲಾಗುತ್ತೆ ಅಂದರೆ ಎಕ್ಸ್ ಈಸ್ ಬಿಟ್ವೀನ್ 2 to 3. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ರೂಟ್ ಬರ್ತಾಗ ಇದ್ರ ಮಧ್ಯ ಬರೀರಿ, 2, 3 ಅಂತ ಬರೀರಿ. ಆಮೇಲೆ ಆ್ಯಂಡ್ ಲೆಟ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಆ್ಯಂಡ್ ಲೆಟ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ನಾಟ್ನ ಚೂಸ್ ಮಾಡೋದು, ಇಲ್ಲಾಂದರೆ 2 ಬರಬೇಕು, ಇಲ್ಲಾಂದರೆ 3. ಅದಕ್ಕೆ ಏನು ಮಾಡಿ, ಇದು ಅಬ್ಸಲ್ಯೂಟ್ ವ್ಯಾಲ್ಯೂ ತೊಗೊಳ್ಳಿ, ಇದು ಪಾಸಿಟಿವ್ ಮಾಡ್ಬಿಡಿ, ಇದು ಪಾಸಿಟಿವ್, ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ ಇದು ಪಾಸಿಟಿವ್, ಇದು ಆವಾಗ ಕಡಿಮೆ ಇರೋದು ಯಾವುದು, ಇದು ಮಿನಿಮಮ್. ಗೊತ್ತಾಗ್ತಿದೆಯಲ್ವ? ಸುಮ್ಮನೆ ಈ ಥರ ಸ್ಟಾರ್ ಮಾಡ್ಕೊತೀನಿ. ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಇದು ಮತ್ತು ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ, ಬರೀ ಇದು ಮಾತ್ರ ಬರೀರಿ. ಈಗ ಇಲ್ಲಿ ಎಕ್ಸ್ ನಾಟ್ ಏನು, ಇದು ಮಿನಿಮಮ್ ಇರೋದ್ರಿಂದ ಎಕ್ಸ್ ನಾಟ್ 3 ತೊಗೋಬೇಕು, ಎಕ್ಸ್ ನಾಟ್ 3. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ, ಈಗ ಎಫ್ ಆಫ್ ಎಕ್ಸ್ ಏನು, ಎಕ್ಸ್ ಲಾಗ್ ಎಕ್ಸ್ ಮೈನಸ್ 1.2. ಈಗ ಡಿಫ್ರೆನ್ಷಿಯೇಷನ್ ಬೇಕು ನಮಗೆ ಯಾವುದ್ರದ್ದು, ಎಫ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಕಟ್ಕೊಳ್ಳಿ. dy/dx ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಅರ್ಥ ಆಗ್ತಿದೆಯಲ್ವ? ಈಗ ಎಕ್ಸ್ ಲಾಗ್ ಎಕ್ಸ್ ಬೇಸ್ 10ಗೆ ಡಿಫ್ರೆನ್ಷಿಯೇಷನ್ ಯಾವ ಥರ, ಫಸ್ಟು ಲಾಗ್ ಎಕ್ಸ್ ಬೇಸ್ 10 ಅಂದರೆ ಜ್ಞಾಪಕ ಇಟ್ಕೊಳ್ಳಿ, 1/log10 ಇಂಟು ಲಾಗ್ ಎಕ್ಸ್, ಅಥವಾ ಲಾಗ್ ಎಕ್ಸ್ ಬೈ ಲಾಗ್ 10. ಲಾಗ್ ಎಮ್ ಬೇಸ್ ಏನಂದರೆ ಲಾಗ್ m/n, ಅಥವಾ ನೀವೇನಂತ ಬರ್ಕೋಬೋದು, ಲಾಗ್ ಎಕ್ಸ್ ಬೈ ಲಾಗ್ 10ನ 1/log10 ಇಂಟು ಲಾಗ್ ಎಕ್ಸ್ ಅಂತ ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇಲ್ಲಿರೋದೇನು, ಎಕ್ಸ್ ಲಾಗ್ ಎಕ್ಸ್ ಬೇಸ್ 10. ಇಲ್ಲಿ ನೋಡಿ, ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಅಂದರೆ ಅರ್ಥ ಎಕ್ಸ್ ಇಂಟು 1/log10 ಇಂಟು ಲಾಗ್ ಎಕ್ಸ್ ಇದ್ದಂಗೆ. ಅರ್ಥ ಆಗ್ತಿದೆಯಲ್ವ? ಅಂದರೆ ಏನಾಗುತ್ತೆ, 1/log10 ಆಚೆ ತಗೊಳ್ಳಿ, ಎಕ್ಸ್ ಲಾಗ್ ಎಕ್ಸ್ ಇದ್ದಂಗೆ. ಏನಿದ್ದಂಗೆ, ಎಕ್ಸ್ ಲಾಗ್ ಎಕ್ಸ್. ಅರ್ಥ ಆಗ್ತಿದೆಯಲ್ವ? ಈಗ ನಮಗೆ ಡಿಫ್ರೆನ್ಷಿಯೇಷನ್ ಬೇಕು. ಏನು ಬೇಕು? ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಬೇಸ್ 10 ಅಂದರೆ ಇಲ್ಲಿ dy/dx ಆಫ್ ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಅಂದರೆ ಅರ್ಥ dy/dx ಆಫ್ 1/log10 ಇಂಟು ಎಕ್ಸ್ ಲಾಗ್ ಎಕ್ಸ್ ಇದ್ದಂಗೆ. ಅಂದರೆ ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಅಂದರೆ 1/log10 ಎಕ್ಸ್ ಲಾಗ್ ಎಕ್ಸ್ ಇದ್ದಂಗೆ. ಇಲ್ಲಿ 1/log10 ಆಚೆ ತಗೊಳ್ಳಿ, ಎಕ್ಸ್ ಲಾಗ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನಂದರೆ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಲಾಗ್ ಎಕ್ಸ್ಗೆ 1/x ಪ್ಲಸ್ ಲಾಗ್ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇದು ಜ್ಞಾಪಕ ಇಟ್ಕೋಬೇಕು ನೀವು. ಆಲ್ಸೋ ಮತ್ತು dy/dx ಆಫ್ 1.2 ಅಂದರೆ dy/dx ಆಫ್ 1.2 ಅಂದರೆ 0. ಇದು ತುಂಬ ಇಂಪಾರ್ಟೆಂಟ್. ಇದು ಗೊತ್ತಿದ್ರೆ ಸಾಕು ನಿಮಗೆ, ಇಲ್ಲೇನಿಲ್ಲ, ಸಿಂಪಲ್. ಆಲ್ಸೋ ಎಫ್ಗೆ ಡಿಫ್ರೆನ್ಷಿಯೇಷನ್ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್. ಎಕ್ಸ್ ಲಾಗ್ ಎಕ್ಸ್ ಬೇಸ್ 10ಗೆ ಡಿಫ್ರೆನ್ಷಿಯೇಷನ್ ಏನು, 1/log10. ಆಮೇಲೆ ಎಕ್ಸ್ ಇಂಟು 1/x, ಆಮೇಲೆ ಲಾಗ್ ಎಕ್ಸ್ ಇಂಟು 1. ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆದರೆ ಎಫ್ ಡ್ಯಾಶ್ ಆಫ್ ಎಕ್ಸ್, ದೇರ್ ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/log10. ಎಕ್ಸ್ ಇಂಟು 1/x ಹೋದರೆ ಬರೀ 1 ಬರುತ್ತೆ, ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಲಾಗ್ ಎಕ್ಸ್. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಎಫ್ ಡ್ಯಾಶ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಬಂದು 1/log10 1 ಪ್ಲಸ್ ಲಾಗ್ ಎಕ್ಸ್. ಇದು ಡಿಫ್ರೆನ್ಷಿಯೇಷನ್ ತುಂಬ ಇಂಪಾರ್ಟೆಂಟ್, ಇಲ್ಲಿ ಗೊತ್ತಿರಬೇಕು ನಿಮಗೆ, ಆಯ್ತಲ್ವಾ? ಈಗ ನೆಕ್ಸ್ಟು ಇದಾದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನ್ಯೂಟನ್ ರಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೋಬೇಕು.
ಬರೆಯೋಣ. ನ್ಯೂಟನ್ ರ್ಯಾಪ್ಸನ್ ಇಟರೇಟಿವ್ ಫಾರ್ಮುಲಾ. ಇಲ್ಲಿ ಇಟರೇಟಿವ್ ಫಾರ್ಮುಲಾ ಬಂದು xn + 1 = xn - f of xn ಡಿವೈಡೆಡ್ ಬೈ f ಡ್ಯಾಶ್ ಆಫ್ xn. ಇದು ಬರೆದಾದ್ಮೇಲೆ ಫಸ್ಟು n ಜಾಗದಲ್ಲಿ 0 ಹಾಕ್ಕೋಬೇಕು. ಫಾರ್ n = 0 ಇಲ್ಲಿ xn + 1 ಅಂದರೆ x n ಜಾಗದಲ್ಲಿ 0 ಹಾಕಿದ್ರೆ 0 + 1 1 ಆಗುತ್ತೆ. = x n ಅಂದರೆ ಇಲ್ಲಿ x 0 ಮೈನಸ್ f of x 0 ಡಿವೈಡೆಡ್ ಬೈ f ಡ್ಯಾಶ್ ಆಫ್ x 0. ಅರ್ಥ ಆಗ್ತಿದೆಯಲ್ವಾ? x1 = x0 ಆಲ್ರೆಡಿ ಫೈಂಡ್ ಮಾಡಿದ್ದೀವಿ. x0 ಏನು 3. ಇಲ್ಲಿ ನೋಡಿ x0 3 ಇದೆ. 3 ಮೈನಸ್ f of 3 ಡಿವೈಡೆಡ್ ಬೈ f ಡ್ಯಾಶ್ ಆಫ್ 3. x1 = ಕ್ಯಾಲ್ಸಿಲ್ ಟೈಪ್ ಮಾಡೋದು ಯಾವ ಥರ ನೀಟಾಗಿ ನೋಡ್ಕೊಳ್ಳಿ. ಸಾರಿ, ಇಲ್ಲಿ ರೈಟಲ್ಲಿ ಬರೀತೀನಿ. ಇಲ್ಲಿ x0 - ಅಂತ ಇದೆ. ಇಲ್ಲಿ ಒಂದು ಕೆಲಸ ಮಾಡೋಣ. x0 ಅಂದರೆ x ಅಂದ್ಕೊಳ್ಳಿ. x ಮೈನಸ್ f of x0ಗೆ f of x ಬರೀರಿ. f of x ಏನು? x log x ಬೇಸ್ 10 - 1.2 x log x ಬೇಸ್ 10ಗೆ ಕ್ಯಾಲ್ಸಿಲಿ log x ಮೈನಸ್ 1.2. ಅರ್ಥ ಆಗ್ತಿದೆಯಲ್ವಾ? ಈಗ ಫಸ್ಟ್ ಇಲ್ಲಿ ಬರೆದ್ಬಿಡ್ತೀನಿ ನೋಡಿ. ನಾವು ಬರೀಬೇಕಾಗಿರೋದು ಯಾವ ಥರ ಅಂದರೆ x ಮೈನಸ್ ಈ ಥರ ಬೇಕು ನಮಗೆ. x log x ಬೇಸ್ 10 x ಮೈನಸ್ 1.2 f of x ಅಂದರೆ ಕೆಳಗಡೆ f ಡ್ಯಾಶ್ ಆಫ್ x. f ಡ್ಯಾಶ್ ಆಫ್ x ಅಂದ್ರೇನು? 1/log 10 × 1 + log x. 1/log 10 × 1 + log x. ಇದು ಆ್ಯಕ್ಚುಲಾಗಿ ಬೇಕಾಗಿರೋದು ನಮಗೆ. x0 ಬದಲು x ಹಾಕ್ಕೊಂಡ್ರೆ x ಮೈನಸ್ f of x ಬದಲು x log x ಬೇಸ್ 10 - 1.2 f ಡ್ಯಾಶ್ ಆಫ್ x ಅಂದರೆ 1/log 10 1 + log x. ಕ್ಯಾಲ್ಸಿಲಿ log x ಬೇಸ್ 10 ಅಂದರೆ ಕ್ಯಾಲ್ಸಿಲಿ ಜ್ಞಾಪಕ ಇಟ್ಕೊಳ್ಳಿ. ಕ್ಯಾಲ್ಸಿಲಿ ಇದೆಲ್ಲ ಕ್ಯಾಲ್ಸಿವರೆಗೋಸ್ಕರ ಏನು ಬರೆಯೋಕ್ಕೆ ಹೋಗ್ಬೇಡಿ. ಗೊತ್ತಾಗ್ತಿದೆಯಲ್ವಾ? ಲಾಗ್ ಬೇಸ್ 10 x ಅಂತ ಇದ್ದರೆ ನೀವೇನಂತ ಲಾಗ್ x ಅಂತ ಬರೀಬೇಕು ಇಲ್ಲಿ. ಮತ್ತು ಲಾಗ್ 10ಗೆ ಲ್ಯಾನ್ 10 ಅಂತ ಬರೀಬೇಕು. ಬರೀ ಲಾಗ್ 10, ಇದು ಬೇಸ್ 10 ಅಲ್ಲ, ಲಾಗ್ 10 ಅಷ್ಟೇ. ಬರೀ ಲಾಗ್ ಇದ್ದರೆ ಲ್ಯಾನ್ ಹೊಡಿಬೇಕು. ಈಗ ಲಾಗ್ x ಇದೆ ಇಲ್ಲಿ. ಲಾಗ್ ಎಕ್ಸ್ಗೆ ಏನಂತ ಹೊಡಿಬೇಕು? ಲ್ಯಾನ್ ಎಕ್ಸ್. ಈ ಥರ ಟೈಪ್ ಮಾಡಬೇಕು. ನೀಟಾಗಿ ಟೈಪ್ ಮಾಡಬೇಕು, ಇಲ್ಲಾಂದ್ರೆ ರಾಂಗ್ ಆಗಿಬಿಡುತ್ತೆ. ಇಲ್ಲಿ ಬರೀತೀನಿ ನೋಡಿ ಏನಂತ ಟೈಪ್ ಮಾಡಬೇಕಂದ್ರೆ ಎಕ್ಸು ಲಾಗ್ ಬೇಸ್ 10 ಅಂದರೆ ಲಾಗ್. ಮೇನ್ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ. ಲಾಗ್ ಬೇಸ್ 10 ಅಂದರೆ ಕ್ಯಾಲ್ಸಿಲಿ ಲಾಗ್ ಅಂತ. ಬರೀ ಲಾಗ್ ಇದ್ದರೆ ಕ್ಯಾಲ್ಸಿಲಿ ಲ್ಯಾನ್ ಅಂತ. ಇದೆರಡೂ ಜ್ಞಾಪಕ ಇಟ್ಕೊಳ್ಳಿ. ಇದೆಲ್ಲ ಎಕ್ಸಾಮಲ್ಲಿ ಏನೂ ಬರೆಯೋದು ಬೇಕಾಗಿಲ್ಲ. ಗೊತ್ತಾಗ್ತಿದೆಯಲ್ವ? ಈಗ ನೆಕ್ಸ್ಟು 1/log 10. 1/log 10 ಅಂದರೆ 1/log ಅಂದರೆ ಲ್ಯಾನ್ 10 1 ಪ್ಲಸ್ ಇಲ್ಲಿ ಲಾಗ್ ಎಕ್ಸ್ ಅಂದರೆ ಲ್ಯಾನ್ ಎಕ್ಸ್ ಅಂತ. ಈ ಥರ ಕ್ಯಾಲ್ಸಿಲಿ ಹೊಡಿಬೇಕು. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ನೋಡಿ ಹೊಡಿತೀನಿ.
ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟು. ಇದು ಆಲ್ರೆಡಿ ಈಗ ನೋಡಿ ಯಾವ ಥರ ಟೈಪ್ ಮಾಡೋದು ನೋಡಿ. ಎಕ್ಸ್ ಮೈನಸ್ ಆಲ್ಫಾ ಎಕ್ಸ್ ಮೈನಸ್ ಡಿವೈಡ್ ಹೊಡೀರಿ ಆಲ್ಫಾ ಎಕ್ಸ್ ಲಾಗ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ 1.2 ಕೆಳಗಡೆ ಬನ್ನಿ 1 ಲಾಗ್ ಲ್ಯಾನ್ 10 1 ಲ್ಯಾನ್ಗೆ ಇದು ಹೊಡಿಬೇಕು ln 10. ಈ ಸೈಡಿಗೆ ಬನ್ನಿ 1 ಪ್ಲಸ್ ಲ್ಯಾನ್ ಎಕ್ಸ್ ಕ್ಲೋಸ್ ಬ್ರ್ಯಾಕೆಟ್. ಈ ಥರ ನೀಟಾಗಿ ಟೈಪ್ ಮಾಡ್ಕೋಬೇಕು. ಇದನ್ನ ಟೈಪ್ ಮಾಡಿ ಎಕ್ಸ್ ಮೈನಸ್ ಎಕ್ಸ್ ಲಾಗ್ ಎಕ್ಸ್ ಮೈನಸ್ 1.2 1 ಲ್ಯಾನ್ 10 ಲ್ಯಾನ್ಗೆ ಇದು ಹೊಡೀರಿ. ಥರ್ಡ್ ರೋಲಿ ಎಂಡು. ಇದು ಫಸ್ಟ್ ರೋ ಅಂದ್ಕೊಳ್ಳಿ, ಸೆಕೆಂಡ್ ರೋ, ಥರ್ಡ್ ರೋಲಿ ಎಂಡು ಲ್ಯಾನ್ ಬರುತ್ತೆ. ಈ ಥರ ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ 3 ಕೊಡಿ. ಏನು ಬರುತ್ತೆ 2.7461 ಬರೆದ್ಬಿಡೋಣ. 2.7461. ಈಗ n = 0 ಆಯಿತು. ನೆಕ್ಸ್ಟು n = 1 ಫಾರ್ n = 1. ಇಲ್ಲಿ n = 1 ಅಂದರೆ x1 = x2 ಆಗುತ್ತೆ, x0 ಇರೋದು x1 ಆಗುತ್ತೆ, x0 ಇರೋದು x1 ಆಗುತ್ತೆ, f ಡ್ಯಾಶ್ ಆಫ್ x0 ಇರೋದು f ಡ್ಯಾಶ್ ಆಫ್ x1 ಆಗುತ್ತೆ. ಅಂದರೆ ಇಲ್ಲಿ n ಜಾಗದಲ್ಲಿ 1 ಹಾಕಿದ್ರೆ ಇದು 2 ಆಗುತ್ತೆ, x2 ಆಗುತ್ತೆ, ಇದು x1 ಆಗುತ್ತೆ, f ಆಫ್ x1 ಆಗುತ್ತೆ, f ಡ್ಯಾಶ್ ಆಫ್ x1 ಆಗುತ್ತೆ. ಈಗ x2 = x1 ಅಂದ್ರೇನು 2.7461 ಮೈನಸ್ f ಆಫ್ 2.7461 ಹೋಲ್ ಡಿವೈಡೆಡ್ ಬೈ f ಡ್ಯಾಶ್ ಆಫ್ 2.7461. ಈಗ ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ 2.7461 ನೋಡಿರಿ, 2.7406 ಬರ್ತಾಯಿದೆ, ಅದು ಬರ್ಕೋಬೋಡಿ. x2 = 2.7406. ಈಗ ನಿಮಗೆ x2 ಆಯಿತು. ಈಗ x3 ಅದಕ್ಕೆ ಫಾರ್ n = 2 ತಗೊಳ್ಳಿ. ಫಾರ್ n = 2 x2 ಇರೋದು x3 ಆಗುತ್ತೆ, x1 ಇರೋದು x2 ಆಗುತ್ತೆ, f ಆಫ್ x1 ಇರೋದು f ಆಫ್ x2 ಆಗುತ್ತೆ, f ಡ್ಯಾಶ್ ಆಫ್ x1 ಇರೋದು f ಡ್ಯಾಶ್ ಆಫ್ x2 ಆಗುತ್ತೆ. x3 = x2 ಅಂದರೆ 2.7406 ಮೈನಸ್ f ಆಫ್ 2.7406 ಡಿವೈಡೆಡ್ ಬೈ f ಡ್ಯಾಶ್ ಆಫ್ 2.7406. x3 = ಇಲ್ಲೇನು ಮಾಡಬೇಕು, ಇದಕ್ಕೆ ಕ್ಯಾಲ್ಕುಲೇಟ್ ಕೊಡಿ, 2.7406 ಕೊಡಿ. ಸೇಮ್ ಬಂತು, ಸೇಮ್ ಬಂದರೆ ನಿಲ್ಲಿಸ್ಬಿಡಿ. 2.7406. therefore the real root of the given equation is 2.7406. ಇಷ್ಟೇ ಆನ್ಸರ್. ಗೊತ್ತಾಯ್ತಲ್ವ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟು ಕ್ವಶನ್ ಏನು ಕೊಟ್ಟಿದ್ದಾರೆ ನಿಮಗೆ, ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಈಕ್ವೇಷನ್ ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 = 1.2 ಆರ್, ಅಥವಾ ಈ ಥರ ಕೇಳ್ತಾರೆ. ಈ ಥರ ಕೇಳಿದ್ರೆ ಡೈರೆಕ್ಟ್ ಈ ಥರ ಬರೀರಿ. ಈ ಥರ ಕೊಟ್ಟರೆ ಇದನ್ನ ಈ ಕಡೆ ತೊಗೊಂಡು =0 ಮಾಡಿ. f ಆಫ್ ಎಕ್ಸ್ ಅಂದರೆ ಇದು ಟೈಪ್ ಮಾಡ್ಕೊಳ್ಳಿ. ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 - 1.2ನ ಈ ಥರ ಟೈಪ್ ಮಾಡ್ಕೋಬೇಕು. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ 9 3 = 4 ಡೆಸಿಮಲ್. ಫಸ್ಟ್ ಇದನ್ನ ಟೈಪ್ ಮಾಡ್ಕೊಳ್ಳಿ, ಅಥವಾ ಫಸ್ಟೇ ಡೆಸಿಮಲ್ ಪ್ಲೇಸಸ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಅವ್ರು ಕೊಟ್ಟರೆ ಯಾವ್ದು ಕೊಡ್ತಾರೆ ಅದು ಮಾಡಿ, ಕೊಟ್ಟಿಲ್ಲ ಅಂದರೆ ಇಲ್ಲೇನಿದೆ ಅದು ಟೈಪ್ ಮಾಡಿ. ಅಂದರೆ 4ಗೆ ಟೈಪ್ ಮಾಡಿ ಯಾವಾಗ, ಎಕ್ಸ್ ಲಾಗ್ ಎಕ್ಸ್ ಮೈನಸ್ 1.2 ಕ್ಯಾಲ್ಕುಲೇಟ್ ಕೊಡಿ. 0 ಹೊಡೆಯೋಂಗಿಲ್ಲ. ಯಾಕೆ ರೀಸನ್ ಅಂದರೆ 0 ಹೊಡೆದ್ರೆ ಎರರ್ ಅಂತ ಬರುತ್ತೆ, ಅದಕ್ಕೆ 1ಇಂದ ಸ್ಟಾರ್ಟ್ ಮಾಡಬೇಕು ಲಾಗ್ ಬಂದಾಗ. ಈಗ 1ಇಂದ ಸ್ಟಾರ್ಟ್ ಮಾಡೋಣ. 1ಗೆ -1.2
ನೆಗೆಟಿವ್ ಬಂದಿದೆ, ಪಾಸಿಟಿವ್ ಬರೋ ಗಂಟ ಮಾಡ್ಕೊಂಡೋಗಿ, ಮತ್ತೆ ನೆಗೆಟಿವ್ ಬಂದಿದೆ, ಪಾಸಿಟಿವ್ ಬರೋ ಗಂಟ ಮಾಡಿಬಿಡಿ, ಮತ್ತು 3 ಪಾಸಿಟಿವ್ ಬಂತು, 2ಗೆ ಇದು ಬಂತು, 3ಗೆ ಇದು ಬಂತು. ರೂಟ್ ಲೈಸ್ ಬಿಟ್ವೀನ್ 2, 3 ಅಂತ ಬರ್ಕೊಬಿಡಿ. ಇದರಲ್ಲಿ ಮಿನಿಮಮ್ ಇದು, ಅದಕ್ಕೆ ಲೆಟ್ x0 3 ಅಂತ ಬರ್ಕೊಬಿಡಿ. ಆಲ್ಸೋ ನೋಡಿ, ಎಫ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸು ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಅಂದರೆ 1/log10 ಎಕ್ಸ್ ಲಾಗ್ ಎಕ್ಸ್ ಇದ್ದಂಗೆ ಇದು. ಅದಕ್ಕೆ ಡಿಫ್ರೆನ್ಷಿಯೇಷನ್ ಅಂದರೆ 1/log10 ಆಚೆ ತೊಗೊಳ್ಳಿ. ಎಕ್ಸ್ ಲಾಗ್ ಎಕ್ಸೇ ಡಿಫ್ರೆನ್ಷಿಯೇಷನ್ ಏನು, ಎಕ್ಸ್ ಇಂಟು 1/x ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಮತ್ತು -0. ಇಲ್ಲಿ -0 ಬರ್ಬಿಡಿ. 0 ಯಾವುದಕ್ಕೆ ಡಿಫ್ರೆನ್ಷಿಯೇಷನ್ 1.2ಗೆ -0. ಇಲ್ಲಿ ಸೈಡಲ್ಲಿ ಬರೀರಿ, ನಾನು ಜಾಗ ಇಲ್ಲ ಅದಕ್ಕೆ ಇಲ್ಲಿ ಬರ್ತಿದ್ದೀನಿ. ಆಮೇಲೆ 1/log10 ಎಕ್ಸ್ ಕ್ಯಾನ್ಸಲ್ ಆದರೆ 1 + log x ಆಗುತ್ತೆ. ಆಮೇಲೆ ನ್ಯೂಟನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೊಳ್ಳಿ. ನ್ಯೂಟನ್ ಇಟರೇಟಿವ್ ಫಾರ್ಮುಲಾ ಅಂದರೆ ಇದು xn + 1 = xn - f of xn by f dash of xn. ಫಾರ್ n 0 ಹಾಕಿದ್ರು x1 ಏನಾಗುತ್ತೆ, x0 - f of x0 by f dash of x0 ಆಗುತ್ತೆ. x1 = 3 - f of 3 by f dash of 3. ಇಲ್ಲಿ ನೋಡಿ, x - f of x ಅಂದರೆ ಇದು, f dash of x ಅಂದರೆ ಇದು. ಇದನ್ನ ಕ್ಯಾಲ್ಸಿಯಲ್ ಟೈಪ್ ಮಾಡೋದು ಯಾವ ಥರ ಅಂದರೆ, x ಬದಲು x ಹೊಡೀರಿ, x ಲಾಗ್ ಬೇಸ್ 10 ಬದಲು ಬರೀ ಲಾಗ್ ಬೇಸ್ 10 ಬದಲು ಬರೀ ಲಾಗ್, x - 1.2 1 ಇದು ಲಾಗ್ 10 ಬದಲು ಲಾಗ್ ಇದ್ದರೆ ಬರೀ ಲ್ಯಾನ್ 10 1 + ln x. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಕ್ಯಾಲ್ಸಿಯಲಿ ಈ ಥರ ಲ್ಯಾನ್ ಅಂದರೆ ಲಾಗ್ ಬೇಸ್ ಸಿ ಅಂತ ಅಷ್ಟೇ. ಆಲ್ಫಾ x - ಡಿವೈಡ್ x ಲಾಗ್ x -1.2 ಕೆಳಗಡೆ ಬನ್ನಿ. ನೋಡಿ, ಇದು ಡಿಗ್ರಿಲಿದ್ದರೂ ಏನೂ ಪ್ರಾಬ್ಲಮ್ ಇಲ್ಲ, ರೇಡಿಯನ್ನಲ್ಲಿದ್ದರೂ ಏನೂ ಪ್ರಾಬ್ಲಮ್ ಇಲ್ಲ. 1/ln 10 ಸೈಡಿಗೆ ಬಂದು ಓಪನ್ ಬ್ರ್ಯಾಕೆಟ್ ಮಾಡಿ, 1 + ln x ಮತ್ತು ಕ್ಲೋಸ್ ಬ್ರ್ಯಾಕೆಟ್. ಕ್ಯಾಲ್ಕುಲೇಟ್. ಫಸ್ಟ್ ಎಕ್ಸ್ ಜಾಗದಲ್ಲಿ ಏನಾಗ್ತೀರಾ 3 ಹಾಕಿ, 2.7461 ಕ್ಯಾಲ್ಕುಲೇಟ್. ಈಗ ಅದೇ ಥರ ಎಕ್ಸ್ ಜಾಗದಲ್ಲಿ 2.7461 ಹಾಕಿ, ಫಾರ್ n = 1ಗೆ ಏನು ಬಂತು 2.7406. ಮತ್ತು ಈಗ ಫಾರ್ n = 2ಗೆ 2.7406 ಹಾಕಿ, ಅದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಫೈನಲ್ ಆನ್ಸರ್ ಏನು 2.7406. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೇಮ್ ಬಂದರೆ ನಿಲ್ಲಿಸ್ಬಿಡ್ಬೇಕು, ಯಾಕಂದರೆ ಈಗ ಎಷ್ಟೇ ಸತಿ ನೀವು 2.7406 ಹಾಕಿದ್ರು ಆನ್ಸರ್ ಅದೇ ಬರುತ್ತೆ.